ನಮಿಸುತ್ತ ಹೆತ್ತ ತಾಯಿ ಹೊತ್ತ ಭೂಮಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಾಡಿನ ಹಿರಿಯ ಸಾಹಿತಿಗಳು, ಪ್ರಾಂಶುಪಾಲರು ಮತ್ತು KLE ತಾಂತ್ರಿಕ ಮಹಾವಿದ್ಯಾಲಯದ ಎಲ್ಲ ಶಿಕ್ಷಕೇತರ ಸಿಬ್ಬಂದಿಗೆ, ಅರ್ಥಾತ್ ಎಲ್ಲ ಕ್ರಾಂತಿಕಾರಿ ಕನ್ನಡದ ಕೆಚ್ಚೆದೆಯ ಯುವ ಹೃದಯಗಳಿಗೆ 60ನೇ ಕರ್ನಾಟಕ ರಾಜ್ಯೋದಯದ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರುತ್ತಾ ಒಂದೆರಡು ಮಾತುಗಳನ್ನು ಹೇಳಕ್ಕೆ ನನ್ನ ಮನಸ್ಸಿನ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇವತ್ತು ಕರ್ನಾಟಕ ರಾಜ್ಯೋತ್ಸವ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಮನೆಯಲ್ಲಿ, ಪ್ರತಿ ಮನಗಳಲ್ಲಿ, ಪ್ರತಿ ಕರ್ನಾಟಕ ರಾಜ್ಯದ ಮೂಲೆಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಸಡಗರದಿಂದ, ಸಂಭ್ರಮದಿಂದ, ಉಲ್ಲಾಸದಿಂದ ಹಾಗೂ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವಂತಹ ಇವತ್ತು ಕರ್ನಾಟಕ ರಾಜ್ಯೋತ್ಸವದ ಹಿಂದೆ ಒಂದು ಕರುಣಾಜನಕ ಕಥೆ ಇದೆ. ಕಡು ಹೋರಾಟದ ಒಂದು ಕಥೆ ಇದೆ ಅಂತ ಹೇಳ್ಬೋದು. ಸುಮಾರು 20 ವಿವಿಧ ಸಂಸ್ಥಾನಗಳಲ್ಲಿ ಹಂಚಿ ಹೋಗಿದ್ದಂತಹ ಇವತ್ತು ಕರ್ನಾಟಕ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯ ಕನ್ನಡ ಭಾಷೆ ಮಾತನಾಡುವಂಥ ಪ್ರಾಂತ್ಯಗಳೆಲ್ಲ ಒಂದಾಗಿ ಕನ್ನಡ ನಾಡು, ಕರ್ನಾಟಕ ಅಂದರೆ ಕರನಾಡು ರಾಜ್ಯ ಸ್ಥಾಪನೆಯಾದ ಸುದಿನ ಇವತ್ತು. ಕರ್ನಾಟಕ ರಾಜ್ಯಕ್ಕೆ ಒಂದು ಹೊಸ ಮೈಲಿಗಲ್ಲು ಇವತ್ತು. ಕರ್ನಾಟಕ ರಾಜ್ಯದ ಐತಿಹಾಸಿಕ ಪುಟಗಳಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ಸುದಿನ ಅಂದರೆ ಇವತ್ತು ಅತಿಶಯೋಕ್ತಿ ನಾವು. ಒಂದೇ ನಾಡು, ಒಂದೇ ಕುಲ, ಒಂದೇ ದೈವ, ಒಂದೇ ಭಾಷೆ, ಒಂದೇ ಧರ್ಮ, ಅದೇ ಕನ್ನಡ ಧರ್ಮ ಎಂಬ ದೇವೋದ್ದೇಶದೊಂದಿಗೆ, ಮಹತ್ವಾಕಾಂಕ್ಷೆಯೊಂದಿಗೆ ನಾಡಿನ ಹಿರಿಯ ಸಾಹಿತಿಗಳು, ಪತ್ರಕರ್ತರು, ಎಲ್ಲ ಕನ್ನಡ ಕ್ರಾಂತಿಕಾರಿಯ ಕೆಚ್ಚೆದೆಯ ಯುವ ಹೃದಯಗಳು, ಕನ್ನಡ ಪ್ರೇಮಿಗಳು ಒಂದಾಗಿ ಕರ್ನಾಟಕ ರಾಜ್ಯದ ಏಕೀಕರಣಕ್ಕಾಗಿ, ಅಖಂಡ ಕರ್ನಾಟಕ ರಾಜ್ಯದ ಸ್ಥಾಪನೆಗಾಗಿ ಹೋರಾಡಿದಂತಹ ದಿನವನ್ನು ಇವತ್ತು ನಾವು ಸಂಭ್ರಮಾಚರಣೆಗೆ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಆಚರಿಸ್ತಾ ಇದ್ದೀವಿ. ವಿಜಯನಗರ ಸಾಮ್ರಾಜ್ಯ ಪತನವಾದ ನಂತರ ಕರ್ನಾಟಕ ರಾಜ್ಯ ಅಂದರೆ ಕನ್ನಡ ದೇಶ ಹಲವು ಶ್ರೀಮಂತರುಗಳ ಮಧ್ಯೆ, ಹಲವು ರಾಜ್ಯಗಳ ಮಧ್ಯೆ ಹಂಚಿ ಹೋಗಿತ್ತು. ಅಂದರೆ ಭಾರತಕ್ಕೆ ಬಂದಂಥ ಬ್ರಿಟಿಷರ ಕಾಲದಲ್ಲಿ ಆಡಳಿತದ ಅನುಕೂಲಕ್ಕಾಗಿ 20 ವಿವಿಧ ಸಂಸ್ಥಾನಗಳಲ್ಲಿ ಕರ್ನಾಟಕ ರಾಜ್ಯ ವಿಂಗಡಣೆ ಆಗಿಬಿಟ್ಟಿತ್ತು. ಅದರಲ್ಲಿ ಹೈದರಾಬಾದ್ ನಿಜಾಮರ ಸಂಸ್ಥಾನ, ಮೈಸೂರು ಸಂಸ್ಥಾನ, ಕೊಡಗು ಸಂಸ್ಥಾನ, ಮುಂಬೈ ಪ್ರಾಂತ್ಯ ಹಾಗೂ ಬಾಂಬೆ ಪ್ರಾಂತ್ಯಗಳು ಪ್ರಮುಖವಾದ ಒಂದು ಸಂಸ್ಥಾನಗಳು, ಪ್ರಮುಖವಾದ ಒಂದು ಪ್ರಾಂತ್ಯಗಳು ಅಂತ ಹೇಳ್ಬೋದು. ನಿಜಾಮರ ಸಂಸ್ಥಾನದಲ್ಲಿ ಉರ್ದು ಭಾಷೆ ಪ್ರಮುಖ ಆಡಳಿತ ಭಾಷೆಯಾಗಿದ್ದರೆ ಮದ್ರಾಸ್ ಪ್ರಾಂತ್ಯದಲ್ಲಿ ತಮಿಳು ಪ್ರಮುಖ ಆಡಳಿತ ಭಾಷೆಯಾಗಿತ್ತು. ಹಾಗೂ ಬಾಂಬೆ ಪ್ರಾಂತ್ಯದಲ್ಲಿ ಮರಾಠಿ ಭಾಷೆ ಪ್ರಮುಖ ಆಡಳಿತ ಭಾಷೆಯಾಗಿತ್ತು. ಹೀಗಾಗಿ ಕನ್ನಡಿಗರಿಗೆ ಒಂದು ಮನಸ್ಸಿನ ಮೂಲೆಯಲ್ಲಿ ಒಂದು ಕೊರಗು, ತಾವೆಲ್ಲ ಅನಾಥರಾಗ್ತಾ ಇದ್ದೇವೆ, ಬ್ರಿಟಿಷರ ಪರಕೀಯರ ಗುಲಾಮಗಿರಿಯ ಪಾಶದಿಂದ ಮುಕ್ತರಾಗುವ ಕಾಲ ಇನ್ನೂ ಸನ್ನಿಹಿತ ಆಗ್ತಾ ಇಲ್ಲ ನಮಗೆ ಎನ್ನೋ ಒಂದು ಅಂಶ ಬೆಳಕಿಗೆ ಬರುತ್ತೆ. ಜಾಗೃತಿ ಪ್ರತಿಯೊಂದು ಕನ್ನಡಿಗರ ಹೃದಯದ ಮೂಲೆಯಲ್ಲೇ ಜಾಗೃತಿ ಆಗುತ್ತೆ. ಕನ್ನಡಿಗರಿಗೆ ಒಂದು ಪ್ರತ್ಯೇಕವಾದ ಕರ್ನಾಟಕ ರಾಜ್ಯ ಇರಬೇಕು, ಕರ್ನಾಟಕ ಒಂದು ಸ್ವತಂತ್ರ ರಾಜ್ಯವಾಗಿ ರೂಪಿತಗೊಳ್ಳಬೇಕು, ಕನ್ನಡಿಗರಿಗೆ ತಮ್ಮದೇ ಆದ ಹಕ್ಕುಗಳನ್ನು ಚಲಾಯಿಸಲು ಒಂದು ಸ್ವತಂತ್ರ ರಾಜ್ಯವಾಗಿ ಎಲ್ಲ ಮೂಲಭೂತ ಸೌಲಭ್ಯಗಳಲ್ಲಿ ದೊರಕುವಂತಾಗಬೇಕು ಅನ್ನೋ ಆಶಯ ಕನ್ನಡಿಗರಿಗೆ ಬರುತ್ತೆ. ಇದೇ ಮುಂದೆ ಒಂದು ದಿವಸ ಅಖಂಡ ಕರ್ನಾಟಕ ರಾಜ್ಯದ ಚಳವಳಿಗೆ ಈ ಅಂಶ ನಾಂದಿ ಹಾಡುತ್ತೆ. 1903ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಐತಿಹಾಸಿಕ ಭಾಷಣವನ್ನು ಮಾಡಿದಂತಹ ಬೆನಗಲ್ ರಾಮರಾಯರು, ಕರ್ನಾಟಕದ ಏಕೀಕರಣ ಚಳವಳಿಗೆ ಮೂರ್ತ ರೂಪ ಕೊಟ್ಟಂತಹ ಕರ್ನಾಟಕದ ಕುಲಪುರೋಹಿತ ಆಲೂರು ವೆಂಕಟರಾಯರು, ಬೆಳಗಾವಿಯಲ್ಲಿ ನಡೆದಂತಹ ಪ್ರಥಮ ಕರ್ನಾಟಕ ಏಕೀಕರಣ ಸಮಿತಿಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸರ್ ಸಿದ್ದಪ್ಪ ಕಂಬಳಿಯವರು, ಹುಬ್ಬಳ್ಳಿ ಸಮೀಪ ಅತರಗುಂಚಿಯಲ್ಲಿ ನಡೆದಂತಹ ಕರ್ನಾಟಕ ಏಕೀಕರಣ ಅಖಂಡ ಕರ್ನಾಟಕ ಸಂಕಲ್ಪಕ್ಕಾಗಿ ಆಮರಣ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಂತಹ ಶಂಕರಗೌಡ ಪಾಟೀಲರು, ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದಂತಹ ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯನವರು
ಹಾಗೂ ಕಾಸರಗೋಡಿನಲ್ಲಿ ನಡೆದಂತಹ ಕರ್ನಾಟಕ ಏಕೀಕರಣ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂತಹ ದಿವಾಕರ್ ಅವರು, ಪಾಟೀಲ್ ಪುಟ್ಟಪ್ಪ ಅವರು, ಚನ್ನವೀರ್ ಕಣವಿ ಅವರು, ಕುವೆಂಪು ಅವರು, ದರಾ ಬೇಂದ್ರೆ ಅವರು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು, ನಾಡಿನ ಹಿರಿಯ ಸಾಹಿತಿಗಳಾದ ಡಾಕ್ಟರ್ MD ಗೊಗೇರಿ ಅವರು ಇವತ್ತು ಕರ್ನಾಟಕ ರಾಜ್ಯದ ಅಖಂಡ ಸಂಕಲ್ಪಕ್ಕಾಗಿ ಏಕೀಕರಣ ಚಳವಳಿಯಲ್ಲಿ ಧುಮುಕಿದಂತಹ, ಕನ್ನಡದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಧೀಮಂತ ನಾಯಕರಲ್ಲಿ ಒಬ್ಬರು, ಧೀಮಂತ ನಾಯಕರು ಅರ್ಥಾತ್ ತಾಯಿ ಭುವನೇಶ್ವರಿ ಮಾತೆಯ ಸುಪುತ್ರರು ಎಂದರೆ ಅತಿಶಯೋಕ್ತಿಯನ್ನಲ್ಲ. ಇವತ್ತು ಕರ್ನಾಟಕ ಏಕೀಕರಣ ಸಮಿತಿ ಚಳವಳಿಗೆ ಧುಮುಕಿದಂತಹ ರೂಪುರೇಷೆಗಳನ್ನು ಗಮನಿಸಿ, ಹೋರಾಟದ ಕಿಚ್ಚನ್ನು ಗಮನಿಸಿ, ಭಾರತ ಸರ್ಕಾರ ಅಂದು ಫಜಲ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯ ಪುನರ್ಘಟನಾ ಆಯೋಗವನ್ನು ಸ್ಥಾಪಿಸುತ್ತೆ. ಆ ಕರ್ನಾಟಕ ರಾಜ್ಯ ಪುನರ್ಘಟನಾ ಆಯೋಗದ ಸಮಿತಿಯ ಶಿಫಾರಸಿನ ಮೇರೆಗೆ ಮೈಸೂರು ಸಂಸ್ಥಾನ ಕರ್ನಾಟಕ ರಾಜ್ಯವಾಗಿ ಪುನರಾವರ್ತನೆಯಾಗುತ್ತೆ. 1956 ನವೆಂಬರ್ 1ರಂದು ತಾಯಿ ಭುವನೇಶ್ವರಿಯ ಆಶೀರ್ವಾದದೊಂದಿಗೆ ಭುವನೇಶ್ವರಿಯ ಸುಪುತ್ರರು ಮತ್ತು ಚಳವಳಿಗೆ ಧುಮುಕಿದಂತಹ ನೂರಾರು ಧೀಮಂತ ನಾಯಕರ ಶ್ರೀರಕ್ಷೆಯೊಂದಿಗೆ 1956 ನವೆಂಬರ್ 1ನೇ ತಾರೀಕು ಅಖಂಡ ಕರ್ನಾಟಕ ರಾಜ್ಯ ಸ್ಥಾಪನೆಯಾಗುತ್ತೆ. ಅದೇ ಕಾರಣದಿಂದ ಕರ್ನಾಟಕ ರಾಜ್ಯದ ಒಂದು ವಿಜಯದ ದುಂದುಬಿಯನ್ನು, ವಿಜಯದ ಪತಾಕೆಯನ್ನು ಹಾರಿಸುತ್ತಾ ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕು ನಾವು ಕರ್ನಾಟಕ ರಾಜ್ಯವನ್ನು ಅತ್ಯಂತ ಸಡಗರ ಸಮ್ಮಾನದಿಂದ ನಾಡಿನ ಮೂಲೆಯಾದ್ಯಂತ KLE ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ MD ಗೊಗೇರಿಯವರ ಮುಖ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಇವತ್ತು ಆಚರಿಸ್ತಾ ಇದೆ. ಕನ್ನಡ ನಾಡಿನ ಇವತ್ತು ಎಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತ ತಾವೆಲ್ಲ ಗಮನಿಸ್ತಾ ಇರಬಹುದು. ಪ್ರತ್ಯೇಕ ರಾಜ್ಯದ ಹೋರಾಟದ ಕೂಗು ಇವತ್ತು ಕೇಳಿ ಬರ್ತಾ ಇದೆ. ತಮ್ಮ ವೈಯಕ್ತಿಕ ವಿಷಬೀಜಗಳು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋಗೋಸ್ಕರ ಪ್ರತ್ಯೇಕ ರಾಜ್ಯದ ಹೋರಾಟದ ಕೂಗವನ್ನು ಇವತ್ತು ಮಾಡ್ತಾ ಇದ್ದಾರೆ. ಆದರೆ ಅಖಂಡ ಕರ್ನಾಟಕದ ಹೋರಾಟಕ್ಕಾಗಿ ಶ್ರಮಿಸಿದಂತಹ ತಾಯಿ ಭುವನೇಶ್ವರಿ ಮಾತೆಯ ಸುಪುತ್ರರ ಶ್ರಮ, ಪರಿಶ್ರಮ, ಅವಿರತ ಚಟುವಟಿಕೆಗಳು ಅವರಿಗೆ ಬಹುಶಃ ಕಂಡು ಬರ್ತಾ ಇಲ್ಲ. ಆದ್ದರಿಂದ ಅಖಂಡ ಕರ್ನಾಟಕದ ಸಂಕಲ್ಪದೊಂದಿಗೆ, ಮಹತ್ವಾಕಾಂಕ್ಷೆಯೊಂದಿಗೆ, ದೇವದೇಶದೊಂದಿಗೆ ಕರ್ನಾಟಕ ರಾಜ್ಯ ಸ್ಥಾಪಿತವಾದ ಈ ದಿನದಂದು ಎಲ್ಲ ಮಹನೀಯರನ್ನು ನಮಿಸಿ, ಎಲ್ಲರ ಮಹನೀಯರಿಗೆ ಎಲ್ಲರ ಪರವಾಗಿ ಸಲಾಮನ್ನು ಸಲ್ಲಿಸುತ್ತಾ, ಕನ್ನಡಿಗರಿಗೆ ಭಾಷೆಯ ದುರಾಭಿಮಾನ ಖಂಡಿತ ಇಲ್ಲ, ಅನ್ಯರಿಗೆ ನೆಲೆ ಕೊಟ್ಟಂತಹ ಬಿಗುಮಾನ ಅಂತೂ ಖಂಡಿತ ಇಲ್ಲ. ಆದರೆ ಬದುಕಲು ಬಂದವರು ಬದುಕಿಗೆ ಬರೆ ಹೇಳಿದ್ರೆ ಕನ್ನಡಿಗರು ಗರ್ಜನೆಗೆ ಹಿಂಜರಿಯಲ್ಲ, ಘಂಟಾಘೋಷವಾಗಿ ಇವತ್ತು ಬೀದಿಗೆ ಇಳಿತಾರೆ. ಕನ್ನಡಿಗರು ಯಾವತ್ತಿದ್ರೂ ಹಸನ್ಮುಖಿ, ಸಿಡಿದಿದ್ದರೆ ಜ್ವಾಲಾಮುಖಿ, ಸ್ನೇಹಕ್ಕೆ ಯಾವಾಗಲೂ ಬದ್ಧರಾಗಿರ್ತಾರೆ, ಸಮರಕ್ಕೆ ಯಾವಾಗಲೂ ಸಿದ್ಧರಾಗಿರ್ತಾರೆ. ಸಾವಿರಾರು ಭಾಷೆಗಳು ನಾಲಿಗೆಯಲ್ಲಿದ್ದರೂ ಕನ್ನಡ ಭಾಷೆಯು ಹೃದಯದಲ್ಲಿರಲಿ. ಎದೆತಟ್ಟು ಹೇಳು ನಾನು ಭಾರತೀಯನೆಂದು, ಇವತ್ತು ಹೆಮ್ಮೆಯಿಂದ ಹೇಳು ನಾನು ಕನ್ನಡಿಗನೆಂದು ಹೇಳುತ್ತಾ ನಾನೊಂದು 2 ಮಾತುಗಳನ್ನು ಮುಗಿಸುತ್ತಾ ಮತ್ತೊಮ್ಮೆ ಎಲ್ರಿಗೂ 60ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ನನಗೆ 1-2 ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂತಹ ಮಹಾವಿದ್ಯಾಲಯದ ಆಡಳಿತ ಸಿಬ್ಬಂದಿಗೆ ನಮನಗಳನ್ನು ಸಲ್ಲಿಸುತ್ತೇನೆ.